ಮುಂದಿನ ಅಭ್ಯಾಸ ಶುರು ಮಾಡೋಣ. ಎಂದಿನಂತೆ ಪ್ರಾರ್ಥನೆ, ಕೈಗಳಲ್ಲಿ ನಮಸ್ಕಾರ ಇರಲಿ, ಭುಜಗಳು ಹಿಂದಕ್ಕೆ ತಗೊಳ್ಳಿ, ಬೆಟ್ಟಗಳು ಹೀಗೆ ಬಂದು ಎದೆಯನ್ನು ಹಾಕಿ, ಕಣ್ಣುಗಳು ಮುಚ್ಚಿರಲಿ. ಪ್ರಾರ್ಥನೆ. ಪ್ರಾರ್ಥನೆ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರ್ವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆವಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರ ಸಂಶ್ವೇತಂ ಪ್ರಣಮಾಮಿ ಪತಂಜಲಿಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನಕ್ಕೆ ಉಸಿರು ತಗೊಳ್ತಾ ಕೈಗಳ ಹಿಂದೆ ಹಾಗೆ ನೆಲಕ್ಕೆ ಕೈಗಳನ್ನು ಚೆನ್ನಾಗಿ ಚಾಚಿ ಕೈಯೆಲ್ಲ ಸ್ಟ್ರೆಚ್ ಮಾಡಿ. ಸೊ ಕಾಲುಗಳನ್ನು ಜೋಡಿಸ್ಕೊಂಡು ಕೂತ್ಕೊಳ್ಳಿ. ಮೌನ ಮುಕ್ತಾಸನ. ಓಕೆ, ಮೂವ್ ಅವೇ. ನಾನು ಬೋಸ್ ಮೇಲೆ ಕೂತಿದ್ನಲ್ಲ, ಜಸ್ಟ್ ಮೂವ್ ಅವೇ. ಓಕೆ, ಕಾಲನ್ನು ಸ್ಪ್ರೆಡ್ ಮಾಡಿ ಕೈಗಳನ್ನು ಚಾಚಿ ಚೆನ್ನಾಗಿ ಸ್ಟ್ರೆಚ್ ಮಾಡಿ ಸೈಡ್ ಹಿಪ್ಸ್ ಎಲ್ಲ. ಓಕೆ, ಮಾಲಾಸನ. ಕೈಯನ್ನು ಸ್ಪ್ರೆಡ್ ಮಾಡಿಬಿಟ್ಟು ಹೀಗೆ ಕುತ್ಕೊಂಡು ಕಾಲಲ್ಲಿ ಸ್ಪ್ರೆಡ್ ಆಗಲಿ.
ಓಕೆ, ಹಸ್ತಾನಲಕ್ಕೆ ಉತ್ತರಾಸನ. ಕೈ ಸಪೋರ್ಟ್ ಹೀಗೆ ಹಿಡಿಬೇಕಾದ್ರೆ ಪಾದ ಜೋಡಿರ್ಲಿ, ಹೀಗೆ ಪಾದ ಜೋಡಿಸ್ಕೊಳ್ಳಿ. ಟರ್ನ್ ಟು ಯುವರ್ ರೈಟ್. Side change. ಓಕೆ, ಈಗ ಬ್ಯಾಕ್ ಸ್ಲೋಲಿ. ಈಗ ಇನ್ನೊಂದು ಅಭ್ಯಾಸ ಮಾಡೋಣ. ರೈಟ್ ಫುಟ್ ಹೀಗೆ, ರೈಟ್ ಫುಟ್ ಹಿಂದೆ ತಗೊಂಡು ಲೆಫ್ಟ್ ಫುಟ್ ಪಕ್ಕದಲ್ಲಿ ಹೀಗೆ ಬರಲಿ. ಪಾದ ಒಂದೇ ಲೈನಲ್ಲಿ ಇರಲಿ ಹೀಗೆ. ಓಕೆ, ಲೆಫ್ಟ್ ಫುಟ್ ಲೈನ್ ಉತ್ತರಾಸನ. Okay, wait. Left. Focus. Okay. Same place. ಈಗ ಎಡಪಾದ ಬಲದ ಕಡೆ ಮತ್ತೊಮ್ಮೆ ಪಾದ ಲೈನಲ್ಲಿ ಬೇರೆ ಸಮದಲ್ಲಿ ಎಡದ ಕಡೆಗೆ ಬಲದ ಕಡೆಗೆ ವಾಪಸ್ ಪ್ರಸಾರಿತ ಪಾದೋತ್ತರಾಸನ. ಸೊ ಇವತ್ತು ಪ್ರಸಾರಿತ ಪಾದೋತ್ತರಾಸನ ಗೋಡೆಗೆ ಮಾಡುವ.
ನನಗೆ ಈ ಕಡೆ ಗೋಡೆ ಇದೆ, ಸೊ ಇದು ನನ್ನ ಕಾಲನ್ನ ಹೊರಗಡೆ ಸ್ಲಿಪ್ ಆಗೋ ಹಾಗೆ ಸಪೋರ್ಟ್ ಕೊಡುತ್ತೆ. ಓಕೆ, ಸೊ ಬಟಕ್ಸಿಗೆ ಸ್ವಲ್ಪ ಜಾಗ ಕೊಡಿ. ಸೊ ಹೇಗಿರ್ಬೇಕಂದ್ರೆ ಬಟಕ್ಸ್ ಫ್ರಂಟ್ ಕೂಸ್ ಲೈಕ್ ಇದೆ. ಸೊ ಗೋಡೆಯಿಂದ ಸ್ವಲ್ಪ ಮುಂದೆ. ಓಕೆ, ಸೊ ಬಟಕ್ಸ್ ಬ್ಯಾಕ್. ಓಕೆನಾ? ಓಕೆ, ಬಟಕ್ಸ್ ಗೋಡೆಗೆ ಹಾಕಿ. The routine in another bit and stay in the switch ಮಾಡಿ. Okay, slowly come out. ಒಂದು ಬ್ಯಾಕ್ ಬೆಂಡ್ ಅಭ್ಯಾಸ ಮಾಡೋಣ. ಸೊ ಬ್ಯಾಕ್ ಬೆಂಡ್ ಹೇಗೆ ಅಭ್ಯಾಸ ಮಾಡೋಣ ಅಂದರೆ, ಒಂದು ಕೈಗಳನ್ನು ಹೀಗೆ ಲಾಕ್ ಮಾಡಿಕೊಂಡು ಹಿಂದಕ್ಕೆ ಬಗ್ಗಿ ನೆತ್ತಿ ಹೀಗೆ ಗೋಡೆಗೆ ಹಾಕಿ. ಸೂರ್ಯ ನಮಸ್ಕಾರಕ್ಕೆ ತಯಾರಾಗಿ ಶಿಥಿಲ ತಾಡಾಸನ, ಉಸಿರು ಸುಧಾರಿಸ್ಕೊಳ್ಳಿ. ಈಗ ಅಭ್ಯಾಸ ಮಾಡೋಣ ತಾಡಾಸನ ಪ್ರಾರ್ಥನೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪೀತಂ ಮುಖಂ ತತ್ವಂ ಪೋಷಣ್ಣ ಪಾರ್ವೃಣು ಸತ್ಯ ಧರ್ಮಾಯ ದೃಷ್ಟಯೇ. ಮೊದಲ ಮಂತ್ರ ಓಂ ಹ್ರಾಂ ಮಿತ್ರಾಯ ನಮಃ. ಉತ್ವನಾಸನ, ಏಕಪಾದ ಪ್ರಸನ್ನಾಸನ, ತ್ರಿಪಾದ ದಂಡಾಸನ, ಅಷ್ಟಾಂಗ ಭುಜಂಗ, ಅದು ಏಕಪಾದ
ತನ ತಾಳಸ. ಓಂ ಹ್ರೀಂ ರವಯೇ ನಮಃ. 1 2 3 4 5 6 7 8 9 10. ಓಂ ಭೂಂ ಸೂರ್ಯಾಯ ನಮಃ. ಏಕಂ ದ್ವೇ त्रीणि चत्वारि पञ्च षट् सप्त अष्ट नव 10. ಓಂ ಹ್ರೈಂ ಭಾನವೇ ನಮಃ. 1 2 3 4 5 6 7 8 9 10. ಓಂ ನಮೋ ಖಗಾಯ ನಮಃ. 1 2 3 4 5 6 7 8 9 10. ಓಂ ರಭ ಭೂಷಣೇ ನಮಃ. ಏಕಂ ದ್ವೇ त्रीणि चत्वारि पञ्च षट् सप्त अष्ट नव 10. ಓಂ ನಮೋ ಹಿರಣ್ಯಗರ್ಭಾಯ ನಮಃ. 1 2 3 4 5 6 7 8 9 10. ಓಂ ಹ್ರೀಂ ಮರೀಚಯೇ ನಮಃ. 1 2 3 4 5 6 7 8 9 10. ಓಂ ಓಂ ಆದಿತ್ಯಾಯ ನಮಃ. ಏಕಂ ದ್ವೇ त्रीणि चत्वारि पञ्च षट् सप्त अष्ट नव 10. ಓಂ ಹ್ರೈಂ ಸಾವಿತ್ರೇ ನಮಃ. 1 2 3 4 5 6 7 8 9 10. ಓಂ ಹ್ರೈಂ ಓಂ ಹೌಂ ಅರ್ಕಾಯ ನಮಃ. ಏಕಂ ದ್ವೇ त्रीणि चत्वारि पञ्च षट् सप्त अष्ट नव 10. ಓಂ ಹ್ರೈಂ ಸಾವಿತ್ರೇ ನಮಃ. 1 2 3 4 5 6 7 8 9 10. ಓಂ ಓಂ ಭಾಸ್ಕರಾಯ ನಮಃ. ಏಕಂ ದ್ವೇ त्रीणि चत्वारि पञ्च षट् सप्त अष्ट नव 10. ಶವಾಸನ. ನೋಡ್ಕೊಂಡ್ರೆ
ಒಂದೆರಡು ಶವಾಸನ. ಮಂಡಿ ಬೇಕಾದ್ರೆ ಮರ್ಚಿ, ಬಟಕ್ಸ್ ನೆಲಕ್ಕೆ, ಲೋವರ್ ಬ್ಯಾಕ್ ಅಲ್ಲಿ ರಿಲ್ಯಾಕ್ಸ್ ಆಗಿ. ಓಕೆ, ಈಗ ನಾವು ಜಠರ ಪರಿವೃತಾಸನ ಅಭ್ಯಾಸ ಮಾಡೋಣ. ಕಾಲುಗಳು ಒಟ್ಟಿಗೆ ತಗೋಕ್ಕೆ ಕಾಲಿಗೆ ಬೆಲ್ಟಿಗೆ ಕಟ್ಕೊಂಡು ಮಾಡಿ. ಅಂದ್ರೆ ನಿಮ್ಮ ದುಪ್ಪಟ್ಟ ಕಟ್ಕೊಳ್ಳಿ. ದುಪ್ಪಟ್ಟ ಇಲ್ಲಾಂದ್ರೆ ರೋಡ್ ಬ್ರಾಕೆಟ್ ಎರಡು ಮಂಡಿಯ ಮಧ್ಯೆ. ಓಕೆ, ಉಸಿರು ಬಿಡ್ತಾ ಹೀಗೆ ಬಲದ ಕಡೆಗೆ. ಓಕೆ, ಎರಡು ಭುಜ ಹಾಲಿನ ಬೆಲೆಯಲ್ಲಿ ಇದರಲ್ಲಿ ಎರಡು ಆಕ್ಟಿವೇಶನ್ಸ್ ಆಗುತ್ತೆ. ಒಂದು ನಿಮ್ಮ ಜಠರ ಭಾಗ, ಅದಕ್ಕೆ ಜಠರ ಪರಿವೃತ. ಇನ್ನೊಂದು ಸ್ಪೈನ್. ಸೊ ಸ್ಪೈನ್ ಅನ್ನ ಮೈಂಡ್ ಆಗಿ ಟ್ವಿಸ್ಟ್ ಆಗಿರುತ್ತೆ. ಸೊ ಸ್ಪೈನ್ ಆಲ್ಸೋ ಆಗಿರುತ್ತೆ. ಸೊ ರಿಲ್ಯಾಕ್ಸ್ your lower back also. ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತಿದ್ದು ಉಸಿರಾಡ್ತಾ ಇದ್ರೆ ಸೊ your muscles will relax. ನಿಮಗೆ ಪೋಸ್ಚರಿಂಗ್ ಆರಾಮಾಗಿ ಸುಲಭಕ್ಕೆ ಬರುತ್ತೆ ಆಯ್ತಾ. ಮತ್ತೆ ಈ ಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳಿ ಆಗುತ್ತೆ ಮನಸ್ಸಿಗೆ. ರಿಲ್ಯಾಕ್ಸ್ ಆಗ್ತಾ ಇದೆ, ತುಂಬಾ ಚೆನ್ನಾಗಿದೆ, ಇದರಲ್ಲಿ ಸ್ವಲ್ಪ ಹೊತ್ತು ಇದ್ರೆ ಚೆನ್ನಾಗಿರುತ್ತೆ. ಸೊ ಅದೇ ನಮ್ಮ ಈಗ ಎರಡು ಕಡೆ ಎರಡು ಮಂಡಿ ಈಗ ಉಸಿರು ಬಿಡ್ತಾ ಫಸ್ಟ್ ಒಂದು ಶ್ವಾಸದಲ್ಲಿ ಉಸಿರು ತಗೊಳ್ಳಿ. ಎಕ್ಸೇಲ್ ಎರಡು ಮಂಡಿ ಎಡದ ಕಡೆ. ಓಕೆ, ಬಲಗಡೆ ಭುಜ ಏಳಬಾರ್ದು. ಸ್ಟಿಲ್ ಆನ್ ದ ಫ್ಲೋರ್. Enjoy the posture. ಸ್ಥಿತಿಯಲ್ಲಿ ಎಷ್ಟೊತ್ತಾಗುತ್ತೆ ಎಷ್ಟೊತ್ತಿಗೆ ಹೊಟ್ಟೆ ಚೆನ್ನಾಗಿ ಹಿಂಡುತ್ತೆ. ಸೊ ಪವನ ಮುಕ್ತ ಆಗುತ್ತೆ, ಹಶು ಆಗ್ಬೋದು. ಓಕೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ. ವಾಪಸ್ಸಾಗಿ ಕೆಳಗೆ ಮತ್ತೊಮ್ಮೆ ಅಭ್ಯಾಸ
ಪ್ರೆಸ್ ಮಾಡೋಣ. ಮಂಡಿ ಹೀಗೆ ಕೆಳಗಡೆ ಭುಜಗಮನ ಇಟ್ಟು ಕೆಳಗಡೆ ಈಗ ಕಾಲುಗಳನ್ನ ಹೀಗೆ ಸ್ಥಿತಿಯಲ್ಲಿಗ ಹೀಗೆ ಇರುವ ಮಂಡಿ ನೇರ ಇದೆ. ಆಕ್ಟಿವ್ ಪೋಸ್ಚರ್. ಓಕೆ, ಸ್ಥಿತಿ ಹೀಗೆ ಫಿಕ್ಸ್ಡ್ ಆಗಿ ಮತ್ತೊಮ್ಮೆ ಅಭ್ಯಾಸ ಮಾಡೋಣ. ಈಗ ಎಡದ ಕಡೆಗೆ ಅಭ್ಯಾಸ. ಬಿಡ್ತಾ ಎಡವು ಮಂಡಿ ಎಡದ ಕಡೆಗೆ ಕಾಲುಗಳು ನೇರ ಮಾಡಿ. ಓಕೆ, ಈಗ ಮುಂದಿನ ಅಭ್ಯಾಸ ಸ್ವಲ್ಪ ನಾಮಾಸನ ವೇರಿಯೇಷನ್ಸ್. ಬ್ರೇಕ್ ಮೇಲೆ ಕುತ್ಕೊಳ್ಬಹುದು. If you want to sit on a height, okay, ಆರಾಮಾಗಿ ಸಿಕ್ಕಾಗಿ ಕೂತ್ಕೊಳ್ಳಿ ಅಥವಾ ಬೋಲ್ಸ್ ಮೇಲೆ ಕೂತ್ಕೊಳ್ಳಿ. ವಾಟ್ ಎವರ್ ವರ್ಕ್ಸ್ ಫೈನ್. ಓಕೆನಾ? ಎಲ್ಲನೂ ಆಗುತ್ತೆ. ಈಗ ಕಾಲುಗಳನ್ನ ಓಕೆ ಓಕೆ
only right leg. Okay. ಎಲ್ಲ ಹೀಗೆ ಮಾಡಿ ಸೇಮ್ ರಿಪೀಟ್ ಲೈಕ್ ಲೈಕ್. Okay. Sit. Sit. ನೇರ right. Look over your left shoulder ಹೀಗೆ. Side change. ಬಲಭುಜದ ಕಡೆಗೆ ಮುಖ ತಿರುಗಿಸಿ. ಒಂದು ಫಾರ್ವರ್ಡ್ ಬೆಂಡ್ ಮಾಡಬೇಕು. ಇಷ್ಟು ಪಶ್ಚಿಮೋತ್ತನಾಸನ ಕುರ್ಚಿಗೆ ಅಭ್ಯಾಸ ಮಾಡೋಣ. ಸೊ ಮೈಲ್ಡ್ ಆಗಿ ನಿಮ್ಮ ಲೋವರ್ ಬ್ಯಾಕ್ ಸ್ಟ್ರೆಚ್ ಆಗಬೇಕು.
ಓಕೆ, ಈಗ ಈಗ ದ್ವಿಪಾದ ದಂಡಾಸನ. ಸೊ ಇವತ್ತು ಹೇಗೆ ಅಭ್ಯಾಸ ಮಾಡೋದಂದ್ರೆ, ಬ್ರಿಕ್ ಇದ್ರೆ ನೋಡಿ ಹೈಟ್ ಅಭ್ಯಾಸ ಮಾಡಬೇಕು. ಓಕೆ, ಸೊ ನಿಮ್ಮ ಕೈಯನ್ನ ಹೈಟ್, ಸ್ವಲ್ಪ ಹೈಟ್. ಓಕೆ, ಇದೆಲ್ಲ ಕೈ ಸ್ವಲ್ಪ ಹೈಟ್ ಬೇಕು. ಬ್ರಿಕ್ ಸ್ಕ್ವೀಸ್ ಆಗಿರಲಿ, ಎಲ್ಬೋ ಲಾಕ್ಡ್. ಓಕೆ, ಕೈ ಕಾಲೆಲ್ಲ ಬಿಡಿಸ್ಕೊಳ್ಳಿ. ಒನ್ ಮೋರ್ ಫಾರ್ವರ್ಡ್, ಸುಖಾಸನದಲ್ಲಿ ಕೂತ್ಕೊಳ್ಳಿ. ಮತ್ತೆ ಫಾರ್ವರ್ಡ್. ಈಗ ರಿಲ್ಯಾಕ್ಸ್ ಆಗಿದೆ, ಪ್ರಾಣಾಯಾಮ ಮಾಡಿಸ್ತಾರೆ. ನಿಮ್ಗೆ ಆರಾಮ ಅನ್ಸಿಸ್ತಿದ್ರೆ ಕೂತ್ಕೊಳ್ಳಿ. ಅಭ್ಯಾಸ ಪ್ರಾರ್ಥನೆಯೊಂದಿಗೆ ಓಕೆ, ಪ್ರಾರ್ಥನೆ. ಪ್ರಾಣಸೇದಂ ವಶೇ ಸರ್ವಂ ತ್ರಿದಿವೇಯದ್ ಪ್ರತಿಷ್ಠಿತಂ ಮಾದೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಂಶ್ಚ ವಿದೇಹಿನ ಇತಿ. ಓಂ ಶಾಂತಿ ಶಾಂತಿ ಶಾಂತಿ. ಕೈಗಳನ್ನು ಬಿಡಿಸ್ಕೊಳ್ಳಿ. ಹಾಗೆ ಸೊ ಫ್ಯೂ ರೌಂಡ್ಸ್ ಆಫ್ ಕಪಾಲಭಾತಿ, ಅದಾದ ನಂತರ ಪ್ರಾಣಾಯಾಮ ಅಭ್ಯಾಸ ಮಾಡೋಣ. ಓಕೆ, ಮೊದಲಿಗೆ ಆಲ್ಟರ್ನೇಟ್ ನಾಸ್ಟ್ರಿಲಿಂದ ಕಪಾಲಭಾತಿ ಅಭ್ಯಾಸ ಮಾಡೋಣ.
ಈಗ ಎರಡು ಮೂವಿ ಅಭ್ಯಾಸ ಮಾಡೋಣ. ಓಕೆ, ಈಗ ಉಸಿರೆಲ್ಲ ಸುಧಾರಿಸಿದ್ರೆ ಲೆಟ್ ಅಸ್ ಪ್ರಾಕ್ಟಿಸ್ ನಾಡಿ ಶುದ್ಧಿ ಕ್ರಿಯೆ ಅಭ್ಯಾಸ ಮಾಡೋಣ. ಓಕೆ, ಸೊ ದಿನ ಅಭ್ಯಾಸ ಮಾಡಿ ಪ್ರಾಣಾಯಾಮದ ಪರಿಚಯ ಇರುತ್ತೆ. ಸೊ ನಿಧಾನಕ್ಕೆ ಅಭ್ಯಾಸ ಮಾಡೋಣ. ಸೊ ಈ ನಾಡಿ ಶುದ್ಧಿ ಪ್ರಾಣಾಯಾಮದ ನಂತರ ಎರಡು ಮೂಗಿಲಿ ಸಮಾನವಾಗಿ ಉಸಿರಾಟ ನಡಿಬೇಕು. ಓಕೆ, ಸೊ ಇವತ್ತು ಅದನ್ನು ಗಮನಿಸುವ. ಓಕೆ, ಇಲ್ಲಾಂದ್ರೆ ಕರೆಕ್ಷನ್ ಮಾಡೋದು, ಅದು ಸಹ ಮಾಡೋದು. ಓಕೆ, ಶುರು ಮಾಡೋಣ.
ಸೊ ಕಣ್ಣುಗಳನ್ನು ಮುಚ್ಚಿ ಉಸಿರಾಟವನ್ನು ಗಮನಿಸಿ. ಶುದ್ಧಿ ಕ್ರಿಯೆಯ ನಂತರ ನಿಮ್ಮ ಉಸಿರಾಟ ಎರಡು ಮುಂದಲ್ಲಿ ಸಮಾನವಾಗಿ ನಡೀತಾ ಇರಬೇಕು. ಈಗ ನಿಮಗೆ ಈ ಥರ ಪರೀಕ್ಷಿಸಿದ್ರೆ ಏನ್ ಮಾಡ್ಬೇಕಂದ್ರೆ, ಈಗ ಎಡಗಡೆ ಮೂಗಿನ ಹೊಳ್ಳೆಯಲ್ಲಿ ಕಡಿಮೆ ಇದೆ ಅಂತ ಅನ್ಕೊಳ್ಳಿ. ಸೊ ಹಾಗೇನ್ ಮಾಡ್ಬೇಕು ಹೇಳಿ, ಬರೇ ಎಡಗಡೆ ಮೂಗಿಲಿ ಅನುಲೋಮ ವಿಲೋಮ ಅಭ್ಯಾಸ ಮಾಡೋಣ. ಓಕೆ, ಸೊ ಜಸ್ಟ್ ಕ್ಲೋಸ್ ಯೋರ್ ರೈಟ್ nostril. Okay, then inhale and exhale only through left nostril. Okay, ಮತ್ತೊಮ್ಮೆ ಗಮನಿಸಿ. ಈಗ ಕೆಲವರಿಗೆ ಬಲಗಡೆ ಮೂಗಿಲಿ ಕಡಿಮೆ ಆಗ್ತಾ ಇರ್ಬೋದು. ಸೊ ಈಗ ಬರೇ ಬಲಗಡೆ ಮೂಗಿಲಿ ಹಾಗಾದ್ರೆ ಉಸಿರಾಡುವ ಸ್ವಲ್ಪ ಹೊತ್ತು. ಸೊ ಇದರ ಅರ್ಥ ಏನಂದ್ರೆ, ಯಾವ ಮೂಗಿನ ಹೊಳ್ಳೆಯಲ್ಲಿ ಕಡಿಮೆ ಉಸಿರಾಟ ನಡೀತಾ ಇದೆ ಅದರಲ್ಲಿ ಫೋಕಸ್ಡ್ ಆಗಿ ಬರೀ ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ಉಸಿರಾಡಿ ಮತ್ತೊಮ್ಮೆ ಅನುಲೋಮ ವಿಲೋಮ ಅಭ್ಯಾಸ ಮಾಡಬೇಕು. ಸೊ ನಮ್ಮ ಗುರಿ ಏನಂದ್ರೆ, ಎರಡೂ ಮೂಗಲ್ಲಿ ಸಮಾನವಾಗಿ ನಡೀತಾ ಇರಬೇಕು. ಓಕೆ, ಬಲಗಡೆಯಲ್ಲಿ ಜಾಸ್ತಿ, ಎಡಗಡೆಯಲ್ಲಿ ಕಡಿಮೆ. ಸೊ ಎಡಗಡೆಯಲ್ಲಿ ಕಡಿಮೆ ಇದ್ರೆ ಏನ್ ಮಾಡಬೇಕು, ಮತ್ತೊಮ್ಮೆ ಬರೇ ಎಡಗಡೆ ಮೂಗಿಲಿ ಉಸಿರಾಡಬೇಕು.
ಶ್ವಾಸದ ಅಭ್ಯಾಸ. 2 ನಿಮಿಷದ ಕಾಲ ಶ್ವಾಸ. ಓಕೆ, ಆಮೇಲೆ ಕಾಲುಗಳನ್ನು ಜೋಡಿಸ್ತಾ ಹಾಗೆ ಬಲದ ಕಡೆಗೆ ತಿರುಗಿ ಎಡಗೈ ಕೂತ್ಕೊಂಡ್ಬಿಡಿ. ಹೀಗೆ ಆರಾಮ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಪ್ರಾರ್ಥನೆ. असतो मा सद्गमय तमसो मा ज्योतिर्गमय मृत्योर्मा अमृतङ्गमय. ॐ शान्ति शान्ति शान्तिः. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्. ॐ शान्ति शान्ति शान्तिः. मातृदेवो भव, पितृदेवो भव, आचार्यदेवो भव, अतिथिदेवो भव, राष्ट्रदेवो भव. ॐ शान्ति शान्ति शान्तिः. ನಿಧಾನಕ್ಕೆ ಉಸಿರು ಕೈ ಬಿಡದೆ ಹಾಗೆ ಉಸಿರು ಒಳಗೆ ಹಾಕ್ತಾ ನಮನ ನಮ್ಮ ಇಷ್ಟ ದೇವರಿಗೆ ನಮ್ಮ ಕೃತಜ್ಞತೆಗಳಿರಲಿ. ಹಾಗೆ ಉಸಿರು ಕೂತ್ಕೊಳ್ಳಿ. ಕೈಗಳನ್ನು ಮುಚ್ಚಿ ಬೆಚ್ಚಗಾದ ಕೈಗಳನ್ನು ಕಣ್ಣಿನ ಮೇಲಿಟ್ಟು ಹಾಡನ್ನು ಒಪ್ಪಿಸ್ಕೊಳ್ಳಿ. ಕೈಗಳನ್ನು ಬಿಡಿಸ್ಕೊಳ್ಳಿ, ಕಣ್ಣುಗಳನ್ನು ಎಲ್ಲರಿಗೂ ಸೊ ಪುನಃ ನಾಳೆ ಭೇಟಿ ಆಗುವ. ಸಿ ಬಾಯ್ಸ್.